10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಾ? ಆದರೆ 10ನೇ ಕಂತಿನ ಹಣದಲ್ಲಿ ಸರ್ಕಾರದವರು ಕೆಲವು ಚೇಂಜಸ್ಗಳನ್ನ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಒಂದು ಚೇಂಜಸ್ ನೀವೇನಾದರೂ 10ನೇ ಕಂತಿನ ಹಣ ಪಡ್ಕೋಬೇಕಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಏನೇನು ಚೇಂಜಸ್ ಆಗಿದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಮೊದಲೇದಾಗಿ ಇಲ್ಲಿ ಒಬ್ಬರು ಇಂಪಾರ್ಟೆಂಟ್ ಡೌಟ್ನ ಕೇಳಿದ್ದಾರೆ. ಏನಂದರೆ ಗೃಹಲಕ್ಷ್ಮಿ ಯೋಜನೆನ ಯಾವ ರೀತಿ ಒಂದು ಕ್ಯಾನ್ಸಲ್ ಮಾಡ್ಕೊಳ್ಳೋದು, ನಮ್ಗೆ ಹಣ ಬರಬಾರ್ದು, ಆ ರೀತಿ ನಾವು ಹೆಂಗೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಳ್ಬಿಡೋಣ. ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ಒಂದು, ನೀವು GST ನಂಬರ್ನ ಜನ್ರೇಟ್ ಮಾಡ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ. ಇಲ್ಲಾಂದರೆ ಟ್ಯಾಕ್ಸ್ ಕಟ್ಬಿಡಿ, ಅದಕ್ಕೂ ಕೂಡ ಬರಲ್ಲ ಟ್ಯಾಕ್ಸ್ ಫೈಲ್ ಮಾಡಿದರೆ. ಇಲ್ಲ ಅಂದರೆ ಸೇವಾ ಸಿಂಧು ಅಥವಾ ಗ್ರಾಮವನ್ನ ಬಾಪೂಜಿ ಸೇವಾ ಕೇಂದ್ರ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಿರ್ತೀರ ಅಲ್ಲಿ ಹೋಗ್ಬಿಟ್ಟು ವಿಡ್ರಾ ಮಾಡ್ಕೋಬೇಕಾಗಿತ್ತು. ನಿಮಗೆ ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನಲ್ಲಿ ವಿಡ್ರಾ ಮಾಡ್ಕೊಡ್ತಾರೆ, ಏನು ಕೂಡ ಪ್ರಾಬ್ಲಮ್ ಇರಲ್ಲ. ಇವಾಗ ನೆಕ್ಸ್ಟ್ ನೀವು ಎಲ್ಲರೂ ಕೂಡ 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ. 9ನೇ ಕಂತಿನ ಹಣ ನಿಮ್ಗೆಲ್ಲರಿಗೂ ಕೂಡ ಬಂದಿದೆ ಅಂತ ಅನ್ಕೋತೀನಿ. ನಿಮ್ಗೆ ಎಲ್ಲರಿಗೂ ಬರಬೇಕು, ಏನು ತಲೆ ಕೆಡಿಸ್ಕೊಬಿಡಿ. ಎಷ್ಟೊಂದು ಜನಕ್ಕೆ 8ನೇ ಕಂತು 9ನೇ ಕಂತು ಬಂದಿಲ್ದಿರೋರ್ಗೆ ಏನಾಗಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ 2 ದಿನ ಬಂದಿದೆ. ಆ ಒಂದು ಕಮೆಂಟು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ. 2 ದಿನ ಕಂಟಿನ್ಯೂಸ್ ಆಗಿ 2,200 ರೂಪಾಯಿ ಬಂದಿದೆ. ಡೆಫಿನೆಟ್ಲಿ ಇವರೆಲ್ಲ ಖುಷಿಯಾಗಿದ್ದಾರೆ. ನಿಮ್ಗೇನಾದರೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, 9ನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ. 10ನೇ ಕಂತಿನ ಹಣದಲ್ಲಿ ಏನೇನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಇವಾಗ ನೋಡೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಈಗ ಕೊನೆವರೆಗೂ ಕೂಡ ನೋಡಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರಾ. ಮತ್ತು ಕೆಲವರು ರೇಷನ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದನ್ನು ಕೂಡ ಕೇಳ್ತಾ ಇರಾ. ಇಲ್ಲಿ ರೇಷನ್ ಕಾರ್ಡ್ ನೋಡಿ, ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಎಡಿಟ್ ಆಗಿರ್ಬೋದು, ಎಲ್ಲ ಟೈಮ್ ಓಪನ್ ಆಗಿರಲ್ಲ. ಅದು ಸ್ಪೆಸಿಫೈಡ್ ಟೈಮ್ ಅಂತ ಇರುತ್ತೆ. 1-2 ದಿನ ಕೊಡ್ತಾರೆ ಟೈಮು. ಅಷ್ಟೆಲ್ಲ ಅರ್ಜಿ ಸಲ್ಲಿಸಬೇಕು, ಅಷ್ಟೆಲ್ಲ ಎಡಿಟ್ ಮಾಡ್ಕೋಬೇಕಷ್ಟೇ. ಇವಾಗ ಅಪ್ಲಿಕೇಶನ್ಸ್ ಓಪನ್ ಆಗಿದೆ ರೇಷನ್ ಕಾರ್ಡ್ಗೆ. ಆದರೆ ನಿಮಗೆ ಏನಾಗುತ್ತೆ ಅಂದರೆ ಇವಾಗ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ರೇಷನ್ ಅಂಗಡಿಯಲ್ಲಿ ರೇಷನ್ ಕೂಡ ಕೊಡಲ್ಲ, ಮತ್ತು ಗೃಹಲಕ್ಷ್ಮಿ ಹಣನೂ ಕೂಡ ಬರಲ್ಲ ಆ ಒಂದು ರೇಷನ್ ಕಾರ್ಡಿಂದ. ಯಾಕೆ ಅಂದರೆ ಇವಾಗ ರೇಷನ್ ಕಾರ್ಡ್ ಓಪನ್ ಆಗಿರೋದು ಎಮರ್ಜೆನ್ಸಿ, ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಏನಾದರೂ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅನ್ನೋದು ಕನ್ಸೆಷನ್ ಬೇಕಲ್ಲ, BPL ಕಾರ್ಡ್ ಇದ್ದೆ ಅಂದರೆ ಕನ್ಸೆಷನ್ ಕೊಡ್ತಾರಲ್ಲ, ಆ ಒಂದು ಸಂದರ್ಭಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಆ ಒಂದು ಸರ್ವಿಸಿಗೆ ಮಾತ್ರ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ನ ಹಾಕೋಬೋದಾಗಿರುತ್ತೆ, ನೆನಪಿರಲಿ. ಮತ್ತು ಇವಾಗ ಸಜೆಷನ್ 10ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರಾ. ಆದರೆ 10ನೇ ಕಂತಿನ ಹಣದಲ್ಲಿ ಕೆಲವು ಚೇಂಜಸ್ ಕೂಡ ಆಗ್ತಿದೆ. ಏನೇನು ಚೇಂಜಸ್ ಆಗ್ತಿದೆ ಅಂತ ನೀವು ಕೇಳ್ಬೋದು. ಇಲ್ಲಿ 10ನೇ ಕಂತಿನ ಹಣ ಇವಾಗ ಏನೇನು ಚೇಂಜಸ್ ಆಗ್ತಿದೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೋತಾ ಇರ್ತಾರೆ ಕೆಲವರು. ಆದರೆ ಇವಾಗ ಮೆಂಬರ್ನ ಚೇಂಜ್ ಮಾಡ್ಕೋಬೋದು ಅಂತ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಅಂದರೆ ಏನಾದರೂ ನಿಮಗೆ ಇವಾಗ ಮನೇಲಿ ಒಂದು 2-3 ಜನ ಮಹಿಳೆಯರು ಇರ್ತಾರೆ, ಆದರೆ ಒಬ್ರಿಗೆ ಬರ್ತಾ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ. ಅವಾಗ ಹೆಡ್ ಆಫ್ ದ ಫ್ಯಾಮಿಲಿನ ಚೇಂಜ್ ಮಾಡಿಕೊಂಡು ನೀವು ಬೇರೆಯವ್ರಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೋಬೋದು. ಟ್ರಾನ್ಸ್ಫರ್ ಮಾಡಿಕೊಂಡ್ರು ಕೂಡ ನಿಮ್ಗೆ ವಿತಿನ್ 30 ಡೇಸಲ್ಲಿ ಅದು ಚೇಂಜಸ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಚೇಂಜಸ್ ಏನಂದರೆ, ಇವಾಗ ಯಾರು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅರ್ಜಿ ಸಲ್ಲಿಸ್ತೀರಾ, ನಿಮಗೆ ಏನಾಗುತ್ತೆ ಅಂದರೆ ಒಂದು 30 ದಿನದವರೆಗೂ ಕೂಡ ಟೈಮ್ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲನೂ ಕೂಡ ಅಷ್ಟರೊಳಗಡೆ ವೆರಿಫೈ ಮಾಡಿ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ, ಪೆಂಡಿಂಗ್ ಆಗಿಬಿಟ್ಟಿರುತ್ತೆ ಒಂದು ಕಳೆದ 2-3 ತಿಂಗಳಿಂದ, ಅವ್ರಿಗೂ ಕೂಡ 10ನೇ ಕಂತಿನ ಹಣ ಜೊತೆಯಲ್ಲಿ ಪೆಂಡಿಂಗ್ ಅಮೌಂಟು ಕೂಡ ಸಿಗುತ್ತೆ. ಇದು ಇಷ್ಟು ಆಗಿರುವಂಥ ಬದಲಾವಣೆಗಳಾಗಿರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ಪಡೀತಾರವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.